ನಾಳೆ ಭಾನುವಾರ ವೈಶಾಖ ಮಾಸದ ಹುಣ್ಣಿಮೆ ಚೌತಿ ಇದೆ. ಇದು ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಏನಕ್ಕೆ ಈ ಹೆಸರು ಕರಿತೀವಿ, ಯಾಕೆ ಪೂಜೆ ಮಾಡಬೇಕು, ಮತ್ತು ಈ ಚೌತಿ ದಿನ ನಾವು ಉಪವಾಸ ಮಾಡಿದವರು ಅಥವಾ ಉಪವಾಸ ಮಾಡಿ ಚೌತಿ ಆಚರಿಸ್ತೇನೆ ಬರೀ ಗಂಧದ ಗಡ್ಡಿ ಹಚ್ತೀವಿ, ನಾವು ಬರೀ ಪೂಜೆ ಮಾಡ್ತೀವಿ ಅನ್ನೋರು ಕೂಡ ಈ ಕಥೆನ ಕೇಳಬೇಕು. ಕತೆ ಕೇಳಿದ್ರೆ ನೀವು ಪೂಜೆ ಏನು ಮಾಡಿರ್ತೀವಿ ಅಷ್ಟೇ ಪುಣ್ಯ ಈ ಕಥೆನ ಕೇಳೋದ್ರಿಂದ ಕೂಡ ಸಿಗುತ್ತೆ. ಆ ಕಥೆನೂ ಕೂಡ ಹೇಳ್ತೀನಿ ಬನ್ನಿ. ಜೊತೆಗೆ ನೀವು ವಿಗ್ರಹ ಇಟ್ಟು ಪೂಜೆ ಮಾಡೋರಾದರೆ ಪೂಜೆ ಮಾಡ್ಕೋಬೋದು. ನಮಗೆ ವಿಗ್ರಹ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಗ್ರಹ ಇಟ್ಕೊಂಡ್ರೆ ನಾವು ಅದಕ್ಕೆ ನೈವೇದ್ಯ ಇಡಬೇಕಾಗತ್ತೆ. ಹಾಗಾಗಿ ಎಷ್ಟೊಂದು ಜನ ವಿಗ್ರಹಗಳನ್ನ ಮನೇಲಿ ಜಾಸ್ತಿ ವಿಗ್ರಹಗಳನ್ನ ಇಟ್ಕೊಳ್ಳಲ್ಲ. ಹಾಗಾಗಿ ಕೆಲವೊಬ್ರ ಮನೇಲಿ ಗಣಪತಿ ವಿಗ್ರಹ ಇರುತ್ತೆ, ಕೆಲವೊಬ್ರ ಮನೇಲಿ ಇರಲ್ಲ. ಅಂಥವ್ರು ಯಾವ ರೀತಿ ಪೂಜೆ ಮಾಡಬೇಕು, ಮತ್ತು ಕೆಲ್ಸಕ್ಕೆ ಹೋಗೋರು ನಾವು ಮನೇಲಿ ಕಳಶ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಮನೇಲಿ ಕಳಶ ಇಡೋ ಇದಿರುತ್ತೆ, ಮತ್ತು ಕೆಲವೊಬ್ರು ಮನೇಲಿ ಕಳಶ ಇಡಲ್ಲ. ಹಾಗಾಗಿ ನಾವು ಆ ರೀತಿ ಇದ್ದಾಗ ಯಾವ ರೀತಿ ಪೂಜೆ ಮಾಡಬೇಕು, ವರ್ಕಿಂಗ್ ವುಮೆನ್ಸ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಆ ಥರ ಇರೋರು, ಕೆಲ್ಸಕ್ಕೆ ಹೋಗೋರು, ಅದು ಎಲ್ಲಾದರೂ ಹೊರಗಡೆ ಹೋಗೋದು ಕೆಲ್ಸಕ್ಕೆ ಹೋಗಿದ್ದು ಬರೋರು ಸಿಂಪಲಾಗಿ ಪೂಜೆ ಮಾಡ್ಕೋತೀವಿ. ಅವರು ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ. ಅವರು ಯಾವ ರೀತಿ ಸಿಂಪಲಾಗಿ ಪೂಜೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಓಂ ಗಂ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ನಾವು ಚೌತಿ ಪೂಜೆ, ಇದು ಸಾಯಂಕಾಲದ ಪೂಜೆ. ಬೆಳಿಗ್ಗೆಗಿಂತ ಸಾಯಂಕಾಲ ತುಂಬ ಶ್ರೇಷ್ಠವಾಗಿರುತ್ತೆ. ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಮತ್ತು ಇದರಲ್ಲಿ ಗಣಪತಿ ಮತ್ತು ಚಂದ್ರ ಎರಡಕ್ಕೂ ಪೂಜೆ ಮಾಡ್ತೀವಿ, ಇಬ್ರಿಗೂ ಕೂಡ ಪೂಜೆ ಮಾಡ್ತೀವಿ. ಬರೀ ಗಣಪತಿ ಒಬ್ಬನಿಗೆ ಪೂಜೆ ಮಾಡಿದ್ರೆ ಸಲ್ಲೋದಿಲ್ಲ, ಚಂದ್ರನಿಗೂ ಕೂಡ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಆವಾಗ ಪೂಜೆ ಪೂರ್ತಿಯಾಗಿ ನಮಗೆ ಫಲ ಸಿಗೋದು. ಹೇಗೆ ಅಂದರೆ ಇದು ಸಂಕಷ್ಟಹರ ಗಣಪತಿ ಅಂತ ಹೇಳ್ತೀವಿ, ಅಥವಾ ಚೌತಿ ಅಂತ ಹೇಳ್ತೀವಿ. ಸಂಕಷ್ಟಹರ ಅಂದ್ರೇನು? ಕಷ್ಟಗಳನ್ನ ನಿವಾರಿಸೋದೇ ಸಂಕಷ್ಟಹರ. ಯಾರು ಕಷ್ಟಗಳನ್ನ ನಿವಾರಿಸೋದು ಅಂದರೆ ಗಣಪತಿ. ಹಾಗಾಗಿ ಸಂಕಷ್ಟಹರ ಗಣಪತಿ ಅಥವಾ ಚತುರ್ಥಿ ಅಥವಾ ಚೌತಿ ಅಂತ ಇದಕ್ಕೆ ಕರಿತೀವಿ. ಈ ಪೂಜೆ ಮಾಡೋದ್ರಿಂದ ನಮಗೆ ಸಕಲ ಕಾರ್ಯಗಳಲ್ಲೂ ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಂತಿರ್ಬೋದು, ಅಥವಾ ಮಾಡಬೇಕು ಅಂತ ಅನ್ಕೋತೀವಿ, ಯಾವುದಾದ್ರೂ ಒಂದು ಅಡೆತಡೆ ಬಂದು ಮಾಡೋಕ್ಕಾಗ್ತಾ ಇರಲ್ಲ, ಅಥವಾ ಏನೋ ಒಂದು ಅನ್ಕೋತೀವಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ, ಅಥವಾ ಗಂಡ ನಮ್ಮ ಜೊತೆ ಅನ್ಯೋನ್ಯವಾಗಿರಲಿ, ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಲಿ ಅಂತ, ಸಾಲ ಬಾಧೆ ನಿವಾರಣೆ ಆಗಲಿ ಅಂತ, ಈ ರೀತಿ ಹಲವು ಕಾರಣಗಳಿಗೆ ನಾವು ಹಲವು ಪೂಜೆಗಳನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಈ ಸಂಕಷ್ಟಹರ ಗಣಪತಿ ಚೌತಿನೂ ಕೂಡ ಪ್ರಮುಖವಾದದ್ದು. ಇದನ್ನು ನೀವು 9 ಚೌತಿ ಅಥವಾ 21 ಚೌತಿ ಅಂತ ಮಾಡ್ಬೋದು. 9 ಚೌತಿ ಇರ್ತೀವಿ ಅಂತ ಅನ್ನೋರು 9 ಚೌತಿ ಇರ್ಬೋದು, 21 ಚೌತಿ ಇರ್ತೀವಿ ಅನ್ನೋರು 21 ಚೌತಿ ಇರ್ಬೋದು. ಅದರಲ್ಲೂ ಮಂಗಳವಾರ ಬಂದು ತುಂಬ ಶ್ರೇಷ್ಠ. ಕೆಲವರು ಮಂಗಳವಾರ ಬಂದ ದಿನ ಮಾತ್ರ ಉಪವಾಸ ಇರ್ತಾರೆ, ಮಿಕ್ಕಿ ದಿನ ಮಾಮೂಲಿ ಪೂಜೆ ಮಾಡಿ ಇರ್ತಾರೆ. ಅದರಲ್ಲಿ ನೀವು 9 ಮಂಗಳವಾರ ಮಾಡ್ತೀನಿ ಅಂದರೂ ಮಾಡ್ಬೋದು. ಈ ಮಂಗಳವಾರ ಏನು ಬರುತ್ತೆ ಅದು ವರ್ಷಕ್ಕೆ 1 ಅಥವಾ 2 ಬರುತ್ತೆ ಅಷ್ಟೇ. ಆ ದಿನಗಳಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಉಪವಾಸ ಇದ್ದು ಪೂಜೆ ಮಾಡೋರಿಗೆ ತುಂಬ ಒಳ್ಳೆಯದು. ನಿಮ್ಗೆ ಉಪವಾಸ ಅಂದರೆ ಪೂರ್ತಿ ಉಪವಾಸ ಇರೋಕ್ಕಾಗದೇ ಹೋದವರು ಏನು ಮಾಡ್ಬೋದಪ್ಪ ಅಂದರೆ ಸ್ವಲ್ಪ ನೀರು, ಹಾಲು ಅಥವಾ ಹಣ್ಣನ್ನು ಸೇವಿಸ್ಬೋದು. ಹಣ್ಣನ್ನು ಸೇರಿಸ್ಬೋದು, ಹಾಲು ಕುಡಿಬೋದು ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಹೊಟ್ಟೆ ತುಂಬ ಹಾಲು ಹಣ್ಣು ತಿನ್ಕೊಂಡೆ ಹೊಟ್ಟೆ ತುಂಬ ತಿನ್ಕೊಂಡಿದ್ರೆ ಇದು ಉಪವಾಸಕ್ಕೆ ಸಮ ಆಗಲ್ಲ. ನಿಮಗೆ ಯಾವಾಗ ಸುಸ್ತಾಗುತ್ತೆ ಆವಾಗ ಒಂದು ಚಿಕ್ಕ ಗ್ಲಾಸ್ ಹಾಲು ಅಥವಾ ಯಾವುದಾದ್ರೂ ಒಂದು ಹಣ್ಣನ್ನು ತಿನ್ಕೊಂಡು ಉಪವಾಸನ ಇರಬೇಕಾಗತ್ತೆ. ಹೊಟ್ಟೆ ತುಂಬ ತಿನ್ನಬಾರ್ದು, ಸ್ವಲ್ಪ ನಾವು ಆ ಟೈಮ್ಗೆ ಆಗುವಂಥಷ್ಟು ಮಾತ್ರ ತಿನ್ಕೊಂಡು ಕುಡ್ಕೊಂಡು ಇರಬೇಕಾಗತ್ತೆ. ಇನ್ನು ಈ ಚೌತಿಲಿ ನಾವು ಗಣಪತಿ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತೀವಿ. ಗಣಪತಿ ವಿಗ್ರಹನ ಎಲ್ಲರೂ ಇಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾವು ಎಷ್ಟು ವಿಗ್ರಹಗಳನ್ನ ಇಡ್ತೀವಿ ಅದಕ್ಕೆ ತಕ್ಕನಾಗಿ ನೈವೇದ್ಯ ಇಡಬೇಕಾಗತ್ತೆ. ನಾವು ಡೈಲಿ ಪೂಜೆ ಮಾಡಬೇಕಾದಾಗ ಅದಕ್ಕೇನು ಅಷ್ಟೊಂದೇನು ಇಡಬೇಕಾಗಿಲ್ಲ. ಹಾಲು, ಸಕ್ಕರೆ ಅಥವಾ ಅವಲಕ್ಕಿ, ಕೊಬ್ಬರಿ, ಸಕ್ಕರೆ ಆ ಥರ ಏನಾದರೂ ಇಡ್ಬೋದು. ನಮಗದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಜಾಸ್ತಿ ಅಂತಂದಾಗ ನಾವೇನು ಮಾಡ್ತೀವಿ, ವಿಗ್ರಹಗಳನ್ನ ಕಮ್ಮಿ ಇಟ್ಟಿರ್ತೀವಿ. ಹಾಗಾಗಿ ಗಣಪತಿ ವಿಗ್ರಹ ಇಲ್ಲದೆ ಇರೋರು ಏನು ಮಾಡಬೇಕಪ್ಪ ಅಂದರೆ ಸಂಜೆ ಉಪವಾಸ ಇರೋರು ಬೆಳಗ್ಗೆನೇ ಸ್ನಾನ ಮಾಡಬೇಕು ಅಂತೇನಿಲ್ಲ. ಸಂಜೆ ಎಲ್ಲ ಕೆಲಸ ಮುಗಿಸಿ ಮುಸ್ಸಂಜೆಯಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಮುಡಿಸಿ, ಗಣಪತಿ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಅದಕ್ಕೆ ಪೂಜೆ ಮಾಡಬೇಕು. ಅಕಸ್ಮಾತ್ ನಿಮ್ಮ ಹತ್ರ ವಿಗ್ರಹ ಇಲ್ಲ ಅನ್ನೋರು ಸಗಣಿ ಇರುತ್ತೆ, ಎಲ್ಲರಿಗೂ ಸಗಣಿ ಗೊತ್ತು, ಸಗಣಿನ ಉಂಡೆ ಮಾಡಿಕೊಂಡು ಅದಕ್ಕೆ 21 ಗರಿಕೆನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. 21 ಗರಿಕೆನ ಏನು ಇಟ್ಟಿರ್ತೀವಿ ಅದನ್ನು ಅದಕ್ಕೆ ಸಿಕ್ಕಿಸಿ ಒಂದು ಎಲೆ ಮೇಲೆ ಅಥವಾ ಬಟ್ಲು ಮೇಲೆ ಪ್ಲೇಟ್ ಮೇಲೆ ಇಟ್ಟು ಅದನ್ನೇ ಗಣಪತಿ ಅಂತ
ಕರ್ಕೊಂಡು ಗಣಪತಿ ನಾನು ಇದರಲ್ಲೇ ಆರಾಧಿಸ್ತಾ ಇದ್ದೀನಿ, ಬಂದು ಇದ್ರ ಮುಖಾಂತರ ಬಂದು ನನಗೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡೋರು ಮೋದಕ ಎಲ್ಲ ಇಟ್ಟು ಮಾಡ್ಬೋದು. ಅಕಸ್ಮಾತ್ ನಮಗೆ ಮಾಡೋಕ್ಕಾಗಲ್ಲ, ನಾವು ಇಷ್ಟನ್ನೇ ಮಾಡ್ತೀವಿ ಅನ್ನೋರು ಅದಕ್ಕೆ ನಾವು ಏನಾದರೂ ನೈವೇದ್ಯ ಹೇಳಿದ್ನಲ್ಲ, ಹಾಲು ಸಕ್ಕರೆ ಅಥವಾ ಕೊಬ್ಬರಿ ಸಕ್ಕರೆ ಅಥವಾ ಅವಲಕ್ಕಿಗೆ ಬೆಲ್ಲ ಹಾಲು ಹಾಕಿ ಇಟ್ಟು ನೈವೇದ್ಯವಾಗಿಟ್ಟು ಪೂಜೆ ಮಾಡ್ಬೋದು. ಇದಕ್ಕೆ ಅಕ್ಷತೆ ಹಾಕ್ಬೋದು. ನಿಮಗೆ ಗಣೇಶನ ಅಷ್ಟೋತ್ತರ ಸಿಗುತ್ತೆ, ಅಷ್ಟೋತ್ತರ ಹೇಳ್ಕೊಂಡು ಹೂವು ಹಾಕಿ ಅಥವಾ ಅಕ್ಷತೆ ಹಾಕಿ ಪೂಜೆ ಮಾಡ್ಬೋದು. ಹೇಳ್ಕೊಂಡು ಆಮೇಲೆ ಕೊನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಇದ್ರದ್ದು ಚೌತಿದು ಒಂದು ಕತೆ ಕೇಳಬೇಕಾಗತ್ತೆ. ಕತೆನ ಕೇಳಿ, ಈ ಕತೆ ಕೇಳೋದು ಏನಕ್ಕಪ್ಪ ಅಂದರೆ, ನಾವು ಯಾವುದೇ ಒಂದು ಪೂಜೆ ಮಾಡಿದ್ರು ಅದಕ್ಕೆ ಒಂದು ಕತೆ ಇರುತ್ತೆ. ಆ ಕತೆನ ಕೇಳಿದಾಗ ನಾವು ಪೂಜೆ ಮಾಡಿದ್ದಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ. ಮತ್ತು ಪೂಜೆ ಮಾಡಿದಷ್ಟೇ ಫಲ ನಮಗೂ ಸಿಗುತ್ತೆ. ಕೆಲವೊಬ್ಬರು ನಮಗೆ ಹಸ್ತಿರೋಕ್ಕಾಗಲ್ಲ, ನಾವು ಚೌತಿಗೆ ಗಣಪತಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀವಿ ಅಂತ ಹೇಳ್ತೀವಿ, ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಆವಾಗ ಏನು ಮಾಡ್ತೀವಿ, ಈ ಕತೆನ ಕೇಳಬೇಕಾಗತ್ತೆ. ಕೇಳಿದ್ರೆ ಅಷ್ಟೇ ನಾವು ಪೂಜೆ ಮಾಡಿದಷ್ಟೇ ಪುಣ್ಯ ನಮಗೆ ಲಭಿಸುತ್ತೆ. ಹಾಗಾಗಿ ಈ ಕತೆ ಮುಖ್ಯ. ಮತ್ತು ಇವತ್ತು ಅಷ್ಟೋತ್ತರನ ಓದಲೇಬೇಕಾಗುತ್ತೆ. ಅಥವಾ ಅಷ್ಟೋತ್ತರ ನಿಮ್ಗೆ ಓದೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತಂದವರು ಆಡಿಯೋದಲ್ಲಿ ಸಿಗುತ್ತೆ ಅಷ್ಟೋತ್ತರಗಳು. ಗಣೇಶನ ಅಷ್ಟೋತ್ತರ ಅಂತ ಹೇಳಿದ್ರೆ ನಿಮಗೆ ಬರುತ್ತೆ. 108 ನಾಮಗಳನ್ನ ಕೇಳಿ, ಓದೋಕ್ಕಾಗಲಿಲ್ಲ ಅಂದವರು. ನೀವು ಫಸ್ಟು ಕುಲದೇವ್ರನ್ನ ನೆನೆಸ್ಕೊಂಡು ಆಮೇಲೆ ಗಣೇಶನ ನೆನೆಸ್ಕೊಂಡು ಪೂಜೆ ಮಾಡಬೇಕಾದ್ರೆ ಏನು ಗರಕೆ ಇಟ್ಟು ತೊಪ್ಪೆಯಲ್ಲಿ ಗರಕೆ ಇಟ್ಟು ಗಣಪತಿನ ಮಾಡಿರ್ತೀರಿ ಅದರಲ್ಲಿ ಆಹ್ವಾನಿಸ್ಬಿಟ್ಟು, ಗಣೇಶ ನನಗೆ ನಾವು ಸಂಕಲ್ಪ ಎಲ್ಲ ಹೇಳ್ತೀವಿ, ಸಂಕಲ್ಪ ಎಲ್ಲ ಹೇಳಕ್ಕೆ ಬರದೇ ಇರೋರು, ದೇವರೇ ನನಗೆ ಸಂಕಲ್ಪ ಎಲ್ಲ ಹೇಳಕ್ಕೆ ಬರಲ್ಲ, ಇದ್ರ ಮುಖಾಂತರ ಪೂಜೆ ಮಾಡ್ತಾಯಿದ್ದೀನಿ, ನಾನು ಇಂಥ ಕೋರಿಕೆನ ಇಡ್ತಾಯಿದ್ದೀನಿ, ನಾನು ಇಷ್ಟೇ ದಿನ ಅಂದರೆ 9 ತಿಂಗಳು 21 ತಿಂಗಳು ಅಥವಾ ನೀವು ಎಷ್ಟು ಅಂದ್ಕೊಂಡಿರ್ತಾರೆ ಅಷ್ಟು ತಿಂಗಳು ನಾನು ನಿನಗೆ ಪೂಜೆ ಮಾಡ್ತೀನಿ, ಅದರಲ್ಲಿ ನನಗೆ ಇಂಥದ್ದನ್ನು ನಾನು ನೆರವೇರಿಸ್ಕೊಡು ಅಂತ ಕೇಳಿಕೊಂಡು ಪೂಜೆ ಮಾಡಬೇಕಾಗತ್ತೆ. ಸಂಕಲ್ಪ ಬರೋರು ಸಂಕಲ್ಪ ಹೇಳ್ಬೋದು, ಸಂಕಲ್ಪ ಬರದೇ ಇರೋರು ಈ ರೀತಿ ಕೇಳಿಕೊಂಡು ನಿನ್ನ ಬಂದು ನಮ್ಮ ಮನೆಯಲ್ಲಿ ನಿಲ್ಲಿಸಿ ನಮಗೆ ನಮ್ಮ ಮನೇಲಿರೋ ವಿಘ್ನಗಳನ್ನೆಲ್ಲ ನಿವಾರಿಸಿ ಎಲ್ಲದಿಂದ ಒಳ್ಳೇದು ಮಾಡು ಅಂತ ಕೇಳ್ಕೊಬೇಕಾಗತ್ತೆ. ಇನ್ನು ಕೇಳ್ಕೊಂಡಾದ್ಮೇಲೆ ಎಲ್ಲ ಪೂಜೆ ಆದಮೇಲೆ ರಾತ್ರಿ ಊಟ ಮಾಡಬೇಕಾದ್ರೆ ಹಸ್ತಿರೋರು ಅನ್ನ ಅಂದರೆ ಹಾಲು ಅನ್ನ, ಸಕ್ಕರೆ ಬೆರೆಸಿದ ಹಾಲು ಅನ್ನ ಅಥವಾ ಮೊಸರಿಗೆ ಸಕ್ಕರೆ ಬೆರೆಸ್ಕೊಂಡು ಊಟ ಮಾಡ್ಬೋದು. ಉಪ್ಪು ಹುಳಿ ಖಾರ ಯಾವುದನ್ನು ಬಳಸಬಾರ್ದು. ಅಥವಾ ಸಜ್ಜಿಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಅಥವಾ ಸಜ್ಜಿಗೆ ನೈವೇದ್ಯ ಮಾಡಿದರೆ ಅದನ್ನೇ ಬಳಸ್ಕೊಂಡು ನೀವು ಊಟ ಮಾಡ್ಬೋದು. ಇನ್ನು ರಾತ್ರಿ ಎಲ್ಲ ಪೂಜೆ ಕತೆ ಎಲ್ಲ ಕೇಳಾದ್ಮೇಲೆ ಚಂದ್ರನ ನೋಡಬೇಕು. ಚಂದ್ರನ ನೋಡಿನೇ ಊಟ ಮಾಡಬೇಕು. ಆದರೆ ಈ ದಿನ ಏನಾಗುತ್ತೆ ಅಂದರೆ ಎಲ್ಲ ದಿನಗಳಿಗಿಂತ ತುಂಬ ಲೇಟಾಗಿ ಬರುತ್ತೆ. ಕೆಲವೊಂದು ಸರಿ 10 ಗಂಟೆ ಆದ್ರೂ ಕೂಡ ಚಂದ್ರ ಕಾಣಿಸಲ್ಲ. ಆವಾಗ ಏನು ಮಾಡಬೇಕಪ್ಪ ಅಂದರೆ, ಚಂದ್ರನ ಈಶ್ವರನ ಫೋಟೋ ಇರುತ್ತಲ್ವ, ಈಶ್ವರನ ಫೋಟೋದಲ್ಲಿ ಈಶ್ವರನ ತಲೆ ಮೇಲೆ ಚಂದ್ರ ಇರುತ್ತೆ. ಚಂದ್ರನ ನೋಡಿ ನಾವು ಊಟ ಮಾಡ್ಬೋದು. ಆ ಚಂದ್ರನಿಗೆ ದಯವಿಟ್ಟು ನಮ್ಗೆ ಒಳ್ಳೇದು ಮಾಡಪ್ಪ, ನಾನು ಇವತ್ತು ಪೂಜೆ ಮಾಡಿದ್ದೀನಿ, ನನಗೆ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಅಲ್ಲೇ ಕೇಳ್ಕೊಬೋದು. ಅಥವಾ ನಿಮ್ಗೆ ಚಂದ್ರ ಕಂಡ್ರೆ ಚಂದ್ರನೇ ಕೇಳ್ಕೊಂಡು ಪೂಜೆ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಶಿವ ಪಾರ್ವತಿ ಫೋಟೋ ಇಟ್ಟಿಲ್ಲ ನೀವು, ಅಥವಾ ಶಿವನ ಫೋಟೋದಲ್ಲಿ ನನಗೆ ಚಂದ್ರ ಇಲ್ಲ ಅಂತಂದವರು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಅದರಲ್ಲೇ ಚಂದ್ರನ ಆಕೃತಿ ಬರೋದು, ದಯವಿಟ್ಟು ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ನಾನು ಪೂಜೆ ಮಾಡಿದ್ದೀನಿ, ಆದರೆ ಚಂದ್ರ ಕಾಣಿಸ್ತಾ ಇಲ್ಲ, ನನಗೆ ಹಸ್ದಿರೋಕ್ಕಾಗ್ತಾಯಿಲ್ಲ, ಹಾಗಾಗಿ ನನಗೆ ಒಳ್ಳೇದು ಮಾಡಿಕೊಡಪ್ಪ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮಾಡ್ಬೋದು. ಇನ್ನು ಅವತ್ತು ಕೇಳಬೇಕಾದ ಕತೆ ಹೇಳ್ತೀನಿ ಬನ್ನಿ. ವೈಶಾಖ ಮಾಸದಲ್ಲಿ ಗಣೇಶನನ್ನ ಚಕ್ರರಾಜ ಏಕದಂತ ಗಣಪತಿ ಅಥವಾ ಶ್ರೀಚಕ್ರಪೀಠದಲ್ಲಿ ಆಹ್ವಾನಿಸಿ ಪೂಜೆ ಮಾಡಿಸ್ತೀವಿ. ಈ ದಿನ ಕೇಳಬೇಕಾದ ವೃತ ಕತೆ. ಲೋಕಮಾತೆಯಾದ ಪಾರ್ವತಿ ದೇವಿಯು ಎಲೆ ಗಣಪತಿ, ಚೈತ್ರ ಮಾಸ ಗಣಪತಿ ವೃತ ಮಹಿಮೆ ಕೇಳಿ ಧನ್ಯಳಾದೆ. ವೈಶಾಖ ಮಾಸದ ಮಹಿಮೆ ಸವಿಸ್ತಾರವಾಗಿ ತಿಳಿಸು. ಈ ಮಾಸದಲ್ಲಿ ನಿನ್ನನ್ನು ಯಾವ ಹೆಸರಿನಲ್ಲಿ ಪೂಜಿಸಬೇಕೆಂದು ತಿಳಿಸುವಂತನಾಗು ಎನ್ನಲು ಗಣಪತಿಯು, ಹೇ ತಾಯಿ, ವೈಶಾಖ ಮಾಸದಲ್ಲಿ ನನ್ನನ್ನು ಚಕ್ರರಾಜ ಏಕದಂತ ಗಣಪತಿ ಎಂಬ ಹೆಸರಿನಲ್ಲಿ ಶ್ರೀಚಕ್ರಪೀಠದಲ್ಲಿ ಪೂಜಿಸಬೇಕು. ಈ ಕುರಿತಾಗಿ ಪೂರ್ವದಲ್ಲಿ ನಡೆದ ಮಹಿಮಾನ್ವಿತವಾದ ಕಥೆಯೊಂದನ್ನು ಹೇಳುವೆ ಕೇಳಿ. ಒಂದಾನೊಂದು ಕಾಲದಲ್ಲಿ ದಂತಿದೇವನ ರಾಜ್ಯದಲ್ಲಿ ಧರ್ಮಕೇತು ಎಂಬ ಬ್ರಾಹ್ಮಣನು ತೇಜಸ್ವಿನಿ ಮತ್ತು ಮತಿ ಎಂಬ 2 ಭಾರ್ಯರೊಡನೆ ಅಂದರೆ ಹೆಂಡತಿಯರೊಡನೆ ಜೀವನ ನಡೆಸುತ್ತಿದ್ದ. ತೇಜಸ್ವಿನಿ ಎಂಬುವಳು ದೈವಿ ಭಕ್ತಳಾಗಿದ್ದಳು. ಆಕೆ ನಿತ್ಯವೂ ವೃತ ಪೂಜೆಗಳನ್ನು ಭಕ್ತಿಪೂರ್ವಕವಾಗಿ ಆಚರಿಸುತ್ತಿದ್ದಳು. ಆದರೆ ಮತಿಯ ವೃತ ಮತ್ತು ಧರ್ಮಗಳಲ್ಲಿ ಆಸಕ್ತಿ ಇಲ್ಲವೇ ದಿನವೂ ಸುಖ ಭೋಗ ಲೋಲುಪಳಾಗಿದ್ದಳಲ್ಲದೆ ತೇಜಸ್ವಿನಿಯು ಮಾಡುತ್ತಿದ್ದ ವೃತದ ಬಗ್ಗೆ ಹಾಸ್ಯ ಮಾಡುತ್ತಿದ್ದಳು.
ಹೀಗಿರಲು ತೇಜಸ್ವಿಯು ಒಂದು ಹೆಣ್ಣು ಮಗುವನ್ನು ಮತಿಯು ಒಂದು ಗಂಡು ಮಗುವನ್ನು ಪಡೆದರು. ಧರ್ಮಕೇತು ಗಂಡು ಮಗುವನ್ನು ಪಡೆದ ಮತಿಯಲ್ಲಿ ಅತ್ಯಂತ ಸಂತಸದಿಂದಿದ್ದನು. ಮತಿಯು ತೇಜಸ್ವಿನಿಯಲ್ಲಿ ಬಂದು, ನೋಡು, ಪೂಜೆ ಪುನಸ್ಕಾರವನ್ನು ಮಾಡಿದ ನಿನಗೆ ಹೆಣ್ಣು ಮಗು, ಏನೂ ಮಾಡದೆ ನಾನು ಗಂಡು ಮಗುವನ್ನು ಹಡೆದು ಸುಖದಿಂದಿರುವೆ ಎಂದು ಟೀಕೆ ಮಾಡಿದಳು. ನಂಬಿಕೆಗಿಡದ ತೇಜಸ್ವಿನಿಯು ಬಿಡದೆ ಗಣಪತಿಯನ್ನು ಪೂಜಿಸುತ್ತಿದ್ದಳು. ಕಾಲ ಕಳೆದಂತೆ ಪೂಜಾ ಫಲವಾಗಿ ತೇಜಸ್ವಿನಿಯು ಒಂದು ಗಂಡು ಮಗುವನ್ನು ಹಡೆದಳು. ಕೆಲ ದಿನಗಳ ನಂತರ ಅವರ ಗಂಡನಾದ ಧರ್ಮಕೇತುವು ಮರಣ ಹೊಂದಿದನು. ಸುಂದರನೂ ಬುದ್ಧಿವಂತನಾದ ತೇಜಸ್ವಿನಿಯ ಮಗನನ್ನು ನೋಡಿ ಸಹಿಸಲಾರದೆ ಮತಿಯು ಆ ಮಗುವನ್ನು ಒಂದು ಬಾವಿಯಲ್ಲಿ ಹಾಕಿದಳು. ಆದರೆ ತೇಜಸ್ವಿನಿಯ ಮೇಲೆ ಗಣಪತಿಯ ಕೃಪೆ ಇದ್ದುದರಿಂದ ಆತನ ಮಗನು ಯಾವ ತೊಂದರೆಯೂ ಇಲ್ಲದೆ ಬದುಕುಳಿದಳು. ಆಗ ಮತಿಗೆ ಜ್ಞಾನೋದಯವಾಗಿ ತನ್ನ ತಪ್ಪಿನ ಅರಿವಾಯಿತು. ತಕ್ಷಣ ತಾನು ಮಾಡಿದ ದ್ರೋಹವನ್ನು ಮನ್ನಿಸೆಂದು ತೇಜಸ್ವಿನಿಯಲ್ಲಿ ಕ್ಷಮೆ ಬೇಡಿದಳು. ಅದಕ್ಕೆ ತೇಜಸ್ವಿನಿಯು, ಯಾರು ಒಳ್ಳೆಯವರಿಗೆ ತೊಂದರೆ ಕೊಡುವರೋ ಅವರೇ ನಾಶ ಹೊಂದುವರು, ಆದರೆ ಪಶ್ಚಾತ್ತಾಪ ಪಡುವವರಿಗೆ ದೇವರು ಒಲಿಯುವನು ಎಂದು ಸಮಾಧಾನ ಮಾಡಿದಳು. ಮತಿಯು ತನ್ನ ಅಕ್ಕನಾದ ತೇಜಸ್ವಿನಿಯೊಂದಿಗೆ ಕೂಡಿ ಬಿಡದೆ ಶ್ರೀ ಸಂಕಷ್ಟರ ಮಹಾಗಣಪತಿಯ ವ್ರತವನ್ನು ಮಾಡಿ ಅವರಿಬ್ಬರು ಅನ್ಯೋನ್ಯತೆಯಿಂದ ಬಾಳಿದರು. ಹೀಗೆ ಯಾರು ಶ್ರೀ ಮಹಾಗಣಪತಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡುತ್ತಾರೋ ಅವರು ತಮ್ಮ ಶತ್ರುಗಳನ್ನೆಲ್ಲ ಜಯಿಸಿ ಸುಖ ಬಾಳ್ವೆ ಬಾಳುತ್ತಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಶ್ರೀ ಸಂಕಷ್ಟರ ಚಕ್ರರಾಜ ಏಕದಂತ ಮಹಾಗಣಪತಿಯ ವೈಶಾಖ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಇದಿಷ್ಟು ವೈಶಾಖ ಮಾಸದ ಸಂಕಷ್ಟರ ಗಣಪತಿ ಕತೆ. ಈ ಕಥೆಯನ್ನು ಕೇಳಿದವರು ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಈ ವಿಡಿಯೋ ನೋಡಿದ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಯಾರು ಚೌತಿ ಪೂಜೆ ಮಾಡ್ತಾ ಇದ್ದಾರೋ ಅವ್ರು ಈ ಕಥೆನ ಕೇಳಿದ್ರೆ ತುಂಬ ಒಳ್ಳೆಯದು. ಕೊನೆಯಲ್ಲಿ ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.